ಒಂದು ಸಣ್ಣ 1.5 ವರ್ಷದ ಮಗು ಮಚಾಸ್, ಹೆಸರು ಹರ್ಷಿತ್. ಇದಿನ್ನೂ ಹಸುಗೂಸು ಗುರು. ಮೇ 29, 2026 ರಾತ್ರಿ ತಿರುವನಂತಪುರಂನ ನೆಡುಮಂಗದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಈ ಮಗುನ ತಗೊಂಡು ಬರ್ತಾರೆ. ತಗೊಂಡು ಬಂದಿದ್ದ ಲೀವ್ ಇನ್ ಪಾರ್ಟ್ನರ್ ಹೇಳ್ತಾನೆ, ಚೂರು ಊಟ ತಿನ್ನಿಸ್ಬೇಕಾದ್ರೆ ಸಡನ್ಲಿ ಚೋಕ್ ಆಯಿತು, ಊಟ ತಗೊಳಕ್ಕೆ ಆಗದೆ ಅನ್ಕಾನ್ಷಿಯಸ್ ಆಗಿಬಿಟ್ಟು ಅಂತ. ಆದರೆ ಡಾಕ್ಟರ್ಸ್ ಚೆಕ್ ಮಾಡಿ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮ್ಯಾಟರ್ ಅಲ್ಲಿಗೆ ಕ್ಲೋಸ್ ಆಗಿಲ್ಲ ಮಚಾಸ್. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೋ ಪೂರ್ತಿ ಕೇರಳ ಮತ್ತು ನಮ್ಮ ದೇಶದ ತಲೆ ಕೆಟ್ಟೋಗಿದೆ. ಆ ಸಣ್ಣ ಹಸ್ಗೂಸಿನ ಬಾಡಿ ಮೇಲೆ 51 ಇಂಜುರೀಸ್ ಇತ್ತು, ಅದು ಸಿವಿಯರ್ ಇಂಜುರೀಸ್. ಸಿಗರೇಟ್ನಲ್ಲಿ ಸುಟ್ಟಿರೋ ಫ್ರೆಶ್ ಬರ್ನ್ ಮಾರ್ಕ್ಸ್ ಇತ್ತು. ಕಾಲು ಹಾಕಿ ತುಳಿದು ಬ್ರೇಕ್ ಮಾಡಿರೋ 2 ಕೈಗಳಿದ್ದು ಮತ್ತು ಮ್ಯಾಸಿವ್ ಇಂಟರ್ನಲ್ ಬ್ಲೀಡಿಂಗ್ ಇತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇದು ಚೋಕ್ ಆದ ನಾರ್ಮಲ್ ಆಕ್ಸಿಡೆಂಟ್ ಅಲ್ವೇ ಅಲ್ಲ ಅಂತ. ಇದು ಆಬ್ಸಲ್ಯೂಟ್ ಕೋಲ್ಡ್ ಬ್ಲಡೆಡ್ ಇನ್ಸ್ಟಿಟ್ಯೂಷನಲ್ ಟಾರ್ಚರ್ ಮತ್ತು ಹಾರರ್ ಮರ್ಡರ್ ಅಂತ. ಆ ಸೈಕೋಪಾತ್ ಪಾರ್ಟ್ನರ್ ಈಗ ಜೈಲಿನಲ್ಲಿ ಕಂಬಿಯಿಂದ ಇದ್ದಾನೆ. ಆದರೆ ಈ ಪೂರ್ತಿ ಹಾರರ್ ಸ್ಟೋರಿ ಹಿಂದೆ ಇರೋ ರಿಯಲ್ ಟೈಮ್ ಲೈನ್ ಏನು ತಿಳ್ಕೊಬೇಕಲ್ವಾ? ಬನ್ನಿ ಮಚಾಸ್, ಇವತ್ತು ಕತೆ ಕಾರ್ನರಲ್ಲಿ ಈ ಆಬ್ಸಲ್ಯೂಟ್ ಹಾರ್ಟ್ ಬ್ರೇಕಿಂಗ್ ಕ್ರೈಮ್ ರಹಸ್ಯನ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಕತೆ ಕಾರ್ನರ್ಗೆ ಸ್ವಾಗತ. ಈ ಪೂರ್ತಿ ಟ್ರ್ಯಾಜಡಿನ ಡೀಪಾಗಿ ನೋಡ್ಬೇಕಂದ್ರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕು ಮಚಾಸ್. ಅಖಿಲ ಅನ್ನೋ 24 ವರ್ಷದ ಹುಡುಗಿ 2 ವರ್ಷದಿಂದ ಜಸ್ಟ್ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಅವರ ಸ್ವಂತ ಗಂಡ ಅಖಿಲ್ ಅನ್ನೋರು ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ. ಹಸ್ಬೆಂಡ್ ಸತ್ತ ನಂತರ ಅಖಿಲ ಕಂಪ್ಲೀಟ್ಲಿ ಒಂಟಿಯಾಗಿಬಿಡ್ತಾಳೆ. ಮಗು ಹುಟ್ಟುತ್ತೆ, ಅದೇ ನಮ್ಮ ಚಿಕ್ಕ ಕಂದ ಹರ್ಷಿತ್. ಆದರೆ ಆನ್ಲೈನ್ ನೆಟ್ವರ್ಕ್ಸ್ ಆ್ಯಂಡ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾಟ್ಫಾರ್ಮ್ನಿಂದ ಒಬ್ಬ ಅಷ್ಕರ್ ಅನ್ನೋ 31 ವರ್ಷದ ವೆಹಿಕಲ್ ಡ್ರೈವರ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ. ಇಬ್ಬರು ಲೀಗಲಿ ಮ್ಯಾರೇಜ್ ಆಗದೆ ತಿರುವನಂತಪುರಂನ ನೆಡುಮಂಗದ ಹತ್ತಿರ ಇರೋ ಪನವೂರ್ ಕರಿಯಕ್ರಿಕುಜಿ ಅನ್ನೋ ಹಳ್ಳಿಲಿ ಜಸ್ಟ್ 1 ಮಂತ್ ಹಿಂದೆ ಬಾಡಿಗೆ ಮನೆ ತಗೊಂಡು ಲಿವ್ ಇನ್ ರಿಲೇಷನ್ಶಿಪ್ ಸೆಟಪ್ ಮಾಡಿರ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಸಣ್ಣ ಮಗುನ ಅಖಿಲನ್ ತಾಯಿ ಅಂದರೆ ಆ ಮಗುನ ಅಜ್ಜಿ ರೀನಾ ಜೊತೆ ಸೇಫಾಗಿ ಬಿಟ್ಟಿರ್ತಾರೆ. ಆದರೆ ಕೆಲವೇ ತಿಂಗಳ ಹಿಂದೆ ಅಖಿಲ ಮತ್ತು ಅಷ್ಕರ್ ಬಂದು ಫೋರ್ಸ್ ಮಾಡಿ ಮಗುನ ತಮ್ಮ ರೆಂಟೆಡ್ ಹೌಸ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ಆ ಪುಟ್ಟ ಮಗುನ ಅಸಲಿ ನರಕ ಯಾತ್ನೆ. ಮೇ 29ರಂದು ಎಕ್ಸಾಕ್ಟಾಗಿ ಏನಾಯಿತು? ಪೊಲೀಸ್ ಸ್ಟ್ಯಾಂಡರ್ಡ್ ಕಸ್ಟಡಿ ಟಾರ್ಗೆಟ್ ಮಾಡಿದಾಗ ಅಷ್ಕರ್ ಪೂರ್ತಿ ಕನ್ಫೆಷನ್ ಬಾಯ್ಬಿಡ್ತಾನೆ ಗುರು. ಒಂದು ರಾತ್ರಿ ಊಟ ತಿನ್ನಿಸುವಾಗ ಮಗು ನಿಲ್ಲಿಸದೆ ಅಳ್ತಾ ಇತ್ತಂತೆ. ಇವನಿಗೆ ವಿಪರೀತ ಕೋಪ ಬಂದು ಆ ಪುಟ್ಟ ಮಗುನ ತಲೆಯನ್ನು ಜೋರಾಗಿ ತಗೊಂಡು ರೂಮಿನ ಗೋಡೆಗೆ ಎಸೆದಂತೆ. ಆ ಫೋರ್ಸ್ ಎಷ್ಟು ಡೇಂಜರಸ್ ಇತ್ತು ಅಂದರೆ ಮಗು ಸ್ಪಾಟಲ್ಲೇ ಪ್ರಜ್ಞೆ ತಪ್ಪಿದ್ದೋಗುತ್ತೆ. ನಂತರ ಹಾಸ್ಪಿಟಲ್ ತಂದಾಗ ಸ್ಟ್ರಕ್ಚರ್ ಡ್ಯಾಮೇಜ್ ಕಂಪ್ಲೀಟ್ ಕ್ರಾಸ್ ಆಗಿತ್ತು. ಚೋಕಿಂಗ್ ಮತ್ತು ವಾಮಿಟ್ ಎಲ್ಲ ಸೇರಿ ಸಿವಿಯರ್ ಅಸಲ್ಟಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಗುರು. ಕೇಳಕ್ಕೇನೆ ಎಷ್ಟು ಕಷ್ಟ ಇದೆ ಅಲ್ವಾ? ಆದರೆ ಆಟೋಸ್ಪೈ ರಿಪೋರ್ಟ್ ಮಾಡಿದಾಗ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಶಾಕ್ ಆಗ್ತಾರೆ ಮಚಾಸ್. ಇದು ಬರೀ 1 ದಿನ ಕೋಪದಲ್ಲಿ ನಡೆದಿದ್ದಲ್ಲ. ಮಗುವಿನ ಸೋಲ್ಸ್ ಅಂದರೆ ಪಾದದ ಕೆಳಗೆ ಲೈಟರ್ ಮತ್ತು ಸಿಗರೇಟ್ನಿಂದ ಸುಟ್ಟಿರೋ ಹಳೇ ಗಾಯಗಳು ಹಂಗೆ ಇದ್ವು. ಮಗುವಿನ 2 ಕೈಗಳು ಮುರಿದೋಗಿದ್ವು. ಕೇಳಿದ್ರೆ ಮೈ ಜುಮ್ ಅನ್ನತ್ತೆ ಗುರು. ಅಕ್ಕಪಕ್ಕದ ಮನೆಯವ್ರು ಕೇಳಿದಾಗ ಅವರಿಬ್ಬರು ಸುಳ್ಳು ಹೇಳಿದ್ರಂತೆ, ಮಗು ಆಟ ಆಡುವಾಗ ಮನಸ್ಸಿನಿಂದ ಬಿದ್ದು ಕೈ ಮುರ್ಕೊಂಡಿದೆ ಅಂತ. ಆದರೆ ಡಾಕ್ಟರ್ ರಿಪೋರ್ಟ್ ಹೇಳುತ್ತೆ ಮಗುವಿನ ಕೈ ಮೇಲೆ ಯಾರೋ ಬಲವಾಗಿ ತುಣಿದು ಮುರಿದಿದ್ದಾರೆ ಅಂತ. ಪ್ಯೂರ್ ಸ್ಯಾಡೆಸ್ಟ್ ಬಿಹೇವಿಯರ್. ಇಷ್ಟೆಲ್ಲ ಮಾಡಿ ಈ ಕ್ರಿಮಿನಲ್ಸ್ ಸುಮ್ಮನೆ ಇದ್ರಾ? ನೋ ಮಚಾಸ್. ಮಗು ಸತ್ತ ತಕ್ಷಣ ಪೊಲೀಸರು ಸ್ಪಾಟ್ಗೆ ಬರೋಕ್ಕಿಂತ ಮುಂಚೆ ಇವರು ಇಡೀ ಸಾಕ್ಷ್ಯನಾಶ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇಟ್ಸ್ ಆನ್ ಆಬ್ಸಲ್ಯೂಟ್ ಶಾಕಿಂಗ್ ಕವರ್ ಅಪ್ ಸ್ಟ್ರಾಟಜಿ. ಮನೆ ಒಳಗಡೆ ಬಿದ್ದಿರೋ ರಕ್ತದ ಕಲೆಗಳನ್ನ ಪೂರ್ತಿಯಾಗಿ ತೊಳೆದು ಕ್ಲೀನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮಗು ಕೈ ಮುರಿದಿರುತ್ತಲ್ಲ ಅದಕ್ಕೆ ಹಾಕಿರೋ ಪ್ಲಾಸ್ಟರ್ಸು, ಬ್ಯಾಂಡೇಜ್ಗಳು ಮತ್ತು ಮಗುವಿನ ಡೈಪರ್ಸು ಮತ್ತು ಕೆಲವು ಪರ್ಸ್ನಲ್ ಬಟ್ಟೆಗಳನ್ನ ಮನೆ ಹಿತ್ತಲಲ್ಲಿ ಹಾಕಿ ಸುಟ್ಟು ಬೂದಿ ಮಾಡ್ತಾರೆ. ಎವ್ರಿಥಿಂಗ್ ವಾಸ್ ಟರ್ನ್ ಟು ಆ್ಯಶಸ್. ಆದರೆ ಪಾಪ ಮಗುವಿನ ಅಜ್ಜಿಗೆ ಇದು ಮೊದಲೇ ಡೌಟ್ ಇತ್ತು. ಅವರು ಡೈರೆಕ್ಟ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಪೊಲೀಸರು ತಕ್ಷಣ FIR ಹಾಕಿ ಇಬ್ಬರನ್ನೂ ಅರೆಸ್ಟ್ ಮಾಡ್ತಾರೆ. ಇದೇ ಭಾನುವಾರ ಅಂದರೆ ಸಂಡೇ ಮೇ 30ರಂದು ಪೊಲೀಸರು ಆ ಸೈಕೋ ಅಕ್ಷರ್ನ ಸ್ಪಾಟ್ ಮಾಜರು ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಅದೇ ಬಾಡಿಗೆ ಮನೆಗೆ ಕರ್ಕೊಂಡು ಬಂದಾಗ ಏನಾಯ್ತು ಗೊತ್ತಾ?
ಇಡೀ ಊರಿನ ಜನ ಕೋಪ ತಡ್ಕೊಳಕ್ಕಾಗದೆ ಪೊಲೀಸ್ ಸೆಕ್ಯೂರಿಟಿನೂ ಬ್ರೇಕ್ ಮಾಡಿ ಅವನಿಗೆ ಹಿಗ್ಗ ಮುಗ್ಗ ಥಳಿಸ್ತಾರೆ. ಸಾರ್ವಜನಿಕರ ಆಕ್ರೋಶ ಎಷ್ಟಿತ್ತು ಅಂದರೆ ಪೊಲೀಸರಿಗೆ ಇವನನ್ನು ಗಾಡಿ ಹತ್ಸೋಕ್ಕೆ ಲಾಠಿ ಚಾರ್ಜ್ ಮಾಡೋ ದೊಡ್ಡ ಸಾಹಸ ಆಗಿಬಿಡುತ್ತೆ. ಈಗ ಈ ಕಥೆಯ ಅತ್ಯಂತ ಶಾಕಿಂಗ್ ಟ್ವಿಸ್ಟ್ ಕೇಳಿ. ಇವನು ಕೇವಲ ಈ ಮಗುಗೆ ಮಾತ್ರ ಹೀಗೆ ಮಾಡಿಲ್ಲ. ಇವನ ಹಳೆಯ ಟ್ರ್ಯಾಕ್ಸ್ ತೆಗೆದ್ರೆ ಇವನೊಬ್ಬ ಡೇಂಜರಸ್ ಸೀರಿಯಲ್ ಅಬ್ಯೂಸರ್ ಅಂತ ಪ್ರೂವ್ ಆಗುತ್ತೆ. ಅಷ್ಕರ್ಗೆ ಆಲ್ರೆಡಿ ಮದುವೆ ಆಗಿದೆ. ಅಮೀನಾ ಅನ್ನೋ ಫಸ್ಟ್ ವೈಫ್ ಇದ್ದಾಳೆ. ಇವಳು ಇವತ್ತಿಗೂ ಲೀಗಲ್ ವೈಫ್. ಫಾರ್ಮಲ್ ಡಿವೋರ್ಸ್ ಕಂಪ್ಲೀಟ್ ಆಗಿಲ್ಲ. 2022ರಲ್ಲೇ ಇವನು ಅಮೀನಾಗೆ ವರದಕ್ಷಿಣೆಗೆ ಕ್ರೂರವಾಗಿ ಟಾರ್ಚರ್ ಕೊಟ್ಟಿದ್ದ. ಅವಳ ತಲೆನ ಗೋಡೆಗೆ ಜಜ್ಜಿ ಫ್ಯಾನ್ಗೆ ನೇಣು ಹಾಕಕ್ಕೆ ಟ್ರೈ ಮಾಡಿದ್ದ. ಆ ಹೊಡೆತಕ್ಕೆ ಆ ಅಮೀನಾ ಅನ್ನೋ ಹೆಣ್ಮಗಳು ನಿಯರ್ಲಿ 1 ಇಯರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಕೋಮಾದಲ್ಲಿ ಮಲಗಿದ್ರು. ಇತ್ತೀಚೆಗಷ್ಟೇ ಅವರಿಗೆ ಮೆಮೊರಿ ಎಲ್ಲ ಬರ್ತಿದೆ. ಅಷ್ಟೇ ಅಲ್ಲ ಮಚಾಸ್, ಅವಳ ತಾಯಿ ಅಂದರೆ ಅಮೀನಾನ ತಾಯಿ ಶೈಲಜಾ ಡೈರೆಕ್ಟ್ ಆರೋಪ ಮಾಡ್ತಾರೆ ಅವರ ಕಿರಿಯ ಮಗನ ಮಿಸ್ಟೀರಿಯಸ್ ಡೆತ್ತಿನ ಹಿಂದೆ ಕೂಡ ಅಷ್ಕರ್ನ ಕೈವಾಡ ಇದೆ ಅಂತ. ಇಲ್ಲಿ ಇದಕ್ಕೆಲ್ಲ ಅಸಲಿ ಮೋಟಿವ್ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ ಗುರು. ಅಷ್ಕರ್ಗೆ ಅಖಿಲಾನ ಪೂರ್ತಿಯಾಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕಿತ್ತು. ಇವನಿಗೆ ಆ ಸತ್ತ ಹಸ್ಬೆಂಡ್ನ ಸಣ್ಣ ಮಗು ಹರ್ಷಿದ್ ಒಂದು ದೊಡ್ಡ ಬ್ಲಾಕ್ ಥರ ಕಾಣಿಸ್ತಿತ್ತು. ಇವನಿಗೆ ಆ ಮಗುವಿನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಕಂಪ್ಲೀಟ್ಲಿ ಒಂಚೂರು ಇಷ್ಟ ಇರಲಿಲ್ಲ. ಅಖಿಲ ಸಿಂಗಲ್ ಆಗಿ ಇರಬೇಕು, ತನ್ನ ಕಂಟ್ರೋಲ್ ಲೂಪ್ ಮಾತ್ರ ರನ್ ಆಗಬೇಕು ಅಂತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಆ ಸಣ್ಣ ಮಗುನ ಅವನ ದಾರಿಯಿಂದ ಎಲಿಮಿನೇಟ್ ಮಾಡಿದ್ದಾನೆ. ಪ್ಯೂರ್ ಹಾರಿಫಿಕ್ ಬಿಹೇವಿಯರ್. ಈಗ ನಮ್ಮೆಲ್ಲರಿಗೂ ಬರೋ ಮುಖ್ಯ ಪ್ರಶ್ನೆ, ಆ ತಾಯಿ ಅಖಿಲ ಏನು ಮಾಡ್ತಿದ್ಲು? ಮಗುವಿಗೆ ದಿನಾಗಲೂ ಇಷ್ಟೊಂದೆಲ್ಲ ಟಾರ್ಚರು ಅಥವಾ ಹೊಡಿತಿರ್ಬೇಕಾದ್ರೆ ನೋಡಿಕೊಂಡು ಅವಳು ಯಾಕೆ ಸೈಲೆಂಟ್ ಆಗಿದ್ಲು ಅಂತ ಅಲ್ವಾ ಮಚಾಸ್? ಇಲ್ಲಿ ಶಾಕ್ ಇರೋದು ಅಖಿಲ ಕೂಡ ಸೈಲೆಂಟ್ ಪಾರ್ಟ್ನರ್. ಅವಳಿಗೆ ಕಂಪ್ಲೀಟ್ಲಿ ಗೊತ್ತಿತ್ತು. ಕೇಳಿದ್ರೆ ಬೇಜಾರಾಗತ್ತೆ. ಅವಳ ತಾಯಿ ರೀನಾ ಮಗುವಿನ ಗಾಯಗಳನ್ನೆಲ್ಲ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಈ ಅಖಿಲ ಆ ಸೈಕೋ ಅಷ್ಕರ್ ಮಾತು ಕೇಳಿಕೊಂಡು ಡೈನಮಿಕ್ ಕೌಂಟರ್ ಪಿಟೇಷನ್ ಕೊಟ್ಟಿದ್ಲು. ಅಂದರೆ ನನ್ನ ಫ್ಯಾಮಿಲಿ ನನ್ನ ಲೈಫ್ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಿದ್ದಾರೆ, ಇದು ಆಗಬಾರ್ದು ಅಂತ. ಪೂರಾ ಬ್ಲೈಂಡ್ ಇನ್ಫ್ಯಾಕ್ಚುಯೇಷನ್ ಮತ್ತು ಟಾಕ್ಸಿಕ್ ಡಿಪೆಂಡೆನ್ಸಿ ಅದು. ಆ್ಯಂಡ್ ಆ ಮಗು ಸತ್ತ ಮೇಲೆ ಎವಿಡೆನ್ಸ್ ಬರ್ನ್ ಮಾಡೋಕ್ಕೂ ಕೂಡ ಅವಳು ಸಪೋರ್ಟ್ ಮಾಡಿದ್ದಾಳೆ. ಪೊಲೀಸ್ ಕರೆಂಟ್ ಇನ್ವೆಸ್ಟಿಗೇಷನ್ ಅಪ್ಡೇಟ್ಸ್ ಪ್ರಕಾರ ಕೇರಳದ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಫೀಸಿಂದ ಕ್ಲಿಯರ್ ಸ್ಟೇಟ್ಮೆಂಟ್ ಬಂದಿದೆ. ಇದು ಇಡೀ ಸಮಾಜನೇ ತಲೆ ತೆಗೆಸೋ ಘಟನೆ. ಕರೆಂಟ್ ಸಿಚುಯೇಷನ್ ಏನಪ್ಪ ಅಂದರೆ, ಪೊಲೀಸರು ಇಬ್ಬರ ಮೇಲೂ IPC ಸೆಕ್ಷನ್ 302 ಅಂದರೆ ಮರ್ಡರ್ ಮತ್ತು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಡಿಲಿ ಸ್ಟ್ರಿಕ್ಟ್ ಕೇಸ್ ಬುಕ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಆ್ಯಂಡ್ ಕೋರ್ಟ್ ನಡೀತಾ ಇದೆ. ಮಚಾಸ್, ಇವತ್ತು 2026ನಲ್ಲೂ ನಾವೆಲ್ಲ ಎಷ್ಟೇ ಎಜುಕೇಟೆಡ್ ಅಂದ್ಕೊಂಡ್ರು ನಮ್ಮ ಮಧ್ಯೆ ಇಂಥ ಕ್ರೂರ ಮೃಗಗಳು ಬದುಕ್ತಿದ್ದಾರೆ ಅಂದ್ಕೊಂಡ್ರೆ ನಿಜವಾಗ್ಲೂ ಎದೆ ನಡುಗುತ್ತೆ. ಅವರು ಆ 1.5 ವರ್ಷದ ಕಂದಮ್ಮ ಹರ್ಷಿದ್ ಯಾವ ತಪ್ಪು ಮಾಡಿಪ್ಪೆ ಹೇಳಿ? ಏನೂ ಇರಲಿಲ್ಲ. ಇಂಥ ರಾಕ್ಷಸರಿಗೆ ನಮ್ಮ ಸಮಾಜದಲ್ಲಿ ಯಾವುದೇ ದಯ ಇರಬಾರ್ದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆ ಆಗಲೇಬೇಕು. ಈ ಸ್ಕ್ರಿಪ್ಟ್ನ ನನಗೆ ಬರೀಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬಂತು ಗುರು. ಇಷ್ಟು ಕ್ರೂರವಾಗೂ ಇರ್ತಾರ ಮನುಷ್ಯರು ಅನ್ನಿಸ್ಬಿಡ್ತು. ನಿಮ್ಗೇನು ಅನಿಸುತ್ತೆ? ಇಂಥ ಮಕ್ಕಳ ಮೇಲೆ ಆಗ್ತಿರೋ ಡೊಮೆಸ್ಟಿಕ್ ವೈಲೆನ್ಸ್ನ ತಡೆಯೋಕೆ ನಮ್ಮ ಕಾನೂನಲ್ಲಿ ಇನ್ನೂ ಎಂಥ ಬದಲಾವಣೆ ಬರಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಅಂತ ಮಾತ್ರ ಅಲ್ಲ, ಈ ವಿಷಯ ಎಲ್ಲರಿಗೂ ತಲುಪಬೇಕು. ಆ್ಯಂಡ್ ಲೈಕ್ ಮಾಡಿ, ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ಚನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.